ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ರಿ. ಆದ್ರೆ ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತಾ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನ ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ರಿ. ಆದ್ರೆ ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತಾ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ರಿ. ಆದ್ರೆ ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತಾ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ರಿ. ಆದ್ರೆ
ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ತಿಕ್ತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ದೀರಿ. ಆದರೆ ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ತಿಕ್ತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಬೆಳಗಾವಿ ಭಾಗದಲ್ಲಿ ಮರಾಠಿ ಪುಂಡರ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ತರೋ ಭಾಗವಾಗಿ ಬೆಳಗ್ಗೆ 6 ಗಂಟೆಯಿಂದ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಇದರ ಕವರೇಜ್ ಅನ್ನ ಗಮನಿಸಿದ್ದೀರಿ. ಆದರೆ ಈ ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಯ್ತಾ ಫೇಲ್ ಆಯ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಅದರಲ್ಲೂ ಕನ್ನಡ ಪರ ಹೋರಾಟಕ್ಕೆ ಕಡಿವಾಣ ಹಾಕಿದ್ ಯಾರು ಅನ್ನೋ ಪ್ರಶ್ನೆ ಬಂದ ನಂತರದಲ್ಲಿ ಉದ್ಭವ ಆಗಿದೆ. ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಏನು ಸಿಡಿದೆದ್ರು, ಪೊಲೀಸರಿಂದ ಬೇಕಾಬಿಟ್ಟಿಯಾಗಿ ನೋಟಿಸ್ ಜಾರಿ ಮಾಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರದ್ರು ವಾಟಾಳ್ ನಾಗರಾಜ್. ಮರಾಠಿಗರ ವಿರುದ್ಧ ಕನ್ನಡಿಗರ ರೋಷಾಗ್ನಿ ಇವತ್ತು ಕಾಣ್ಲಿಕ್ಕೆ ಸಿಕ್ತು. ಆದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿತ್ತ, ಈ ಒಗ್ಗಟ್ಟು ಮತ್ತಷ್ಟು ಕ್ಲಿಯರ್ ಆಗಿ ವ್ಯಕ್ತವಾಗಿದ್ರೆ ಬಂದ್ ಇನ್ನಷ್ಟು ಯಶಸ್ವಿ ಆಗ್ತಿತ್ತ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ ಇವತ್ತಿನ ಕರ್ನಾಟಕ ಬಂದ್. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ತಿಕ್ತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ, ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಂದನ್ನು ತಿಕ್ತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನಾವು ನನಗೆ ಹಿಡಿಸ್ಲಿಲ್ಲ.